ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿನ್ನೆ ಸಂಜೆ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಗ್ಯಾಂಗ್ ಮತ್ತು ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿದ್ದವರ ನಡುವೆ ಮಾತಿನ ಚಕಮಕಿ ಮತ್ತು ಹಲ್ಲೆ ನಡೆದಿರುವಂತದ್ದು. ಇದು ಬಸವನಗುಡಿಯಲ್ಲಿ ಇರ್ತಕ್ಕಂಥ KR ರಸ್ತೆ ಏನು ಬನಶಂಕರಿ ಕಡೆಯಿಂದ ಇವರು ಇಲ್ಲಿನು ಬಸವನಗುಡಿ ಮತ್ತು ಈ ಸೌತ್ ಎಂಡ್ ಸರ್ಕಲ್ ಮತ್ತು JC ರೋಡ್ಗೆ ಹೋಗೋದಕ್ಕೆ ಮೆರವಣಿಗೆಯನ್ನ ಹೋಗ್ತಾ ಇರ್ತಾರೆ ಮುಸ್ಲಿಂ ಬಾಂಧವರು. ಸೊ ಈ ಸಂದರ್ಭದಲ್ಲಿ ಏನು ಪುನೀತ್ ಕೆರೆಹಳ್ಳಿ ಕಚೇರಿ ಕೂಡ ಈ ಒಂದು KR ರಸ್ತೆಯಲ್ಲೇನೆ ಇರುವಂತದ್ದು. ಈ ಒಂದು ಬಿಲ್ಡಿಂಗ್ ನಲ್ಲಿ ಪುನೀತ್ ಕೆರೆಹಳ್ಳಿಯ ಕಚೇರಿ ಕೂಡ ಇದೆ. ಇದು ಆಲ್ರೆಡಿ ಅವರಿಗೂ ಕೂಡ ಗೊತ್ತಿರುತ್ತಿದ್ದು ಪುನೀತ್ ಕೆರೆಹಳ್ಳಿಯ ಆಫೀಸ್ ಇಲ್ಲಿದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತು. ಆ ಸಂದರ್ಭದಲ್ಲಿ ಅವರು ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದಷ್ಟು ಜೈಕಾರಗಳನ್ನ ಕೂಗಿದ್ರು ಅಂತೇಳಿ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಸೊ ಆ ಸಂದರ್ಭ ಕಚೇರಿಯಲ್ಲಿ ಇದ್ದಂತಹ ಪುನೀತ್ ಕೆರೆಹಳ್ಳಿ ನೇರವಾಗಿ ಒಂದು ಮುಸ್ಲಿಂ ಬಾಂಧವರು ಹೋಗ್ತಿದ್ದಂತಹ ಒಂದು ಮೆರವಣಿಗೆ ಏನಿದೆ, ಮೆರವಣಿಗೆಯ ಬಳಿಯಲ್ಲಿ ಅಂದ್ರೆ ಇಲ್ಲಿ ಜೈಕಾರವನ್ನು ಕೂಗ್ತಿರುವಂತಹ ಸಂದರ್ಭದಲ್ಲಿ ಕೆಳಗಡೆ ಬಂದು ಇಲ್ಲಿ ಇವರು ಕೂಡ ಅಂದ್ರೆ ಪುನೀತ್ ಕೆರೆಹಳ್ಳಿ ಕೂಡ ಕೇಸರಿ ಶಾಲನ್ನ ಹಾಕೊಂಡು ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಜೈಕಾರಗಳನ್ನ ಹಾಕುವಂಥದ್ದು ಮತ್ತು ಜೈ ಶ್ರೀರಾಮ್ ಅಂತೇಳಿ ಕೂಗುವುದು. ಆ ರೀತಿಯಾಗಿ ಅವರ ನಡುವೆ ಆ ಸಂದರ್ಭಕ್ಕೆ ಅವರಿಬ್ಬರ ನಡುವೆ ಅಂದ್ರೆ ಆ ಮೆರವಣಿಗೆ ಹೋಗ್ತಿದ್ದವರು ಮತ್ತು ಪುನೀತ್ ಕೆರೆಹಳ್ಳಿಯ ಟೀಮ್ ನಡುವೆ ಒಂದಷ್ಟು ಘರ್ಷಣೆ ಶುರುವಾಗುತ್ತೆ, ಮಾತಿನ ಚಕಮಕಿ ಶುರುವಾಗುತ್ತೆ. ಆ ಸಂದರ್ಭ ಒಬ್ಬನಿಗೆ ಹಲ್ಲೆಯನ್ನು ಕೂಡ ಮಾಡ್ತಾರೆ, ಕೈ ಮಿಲಾಯಿಸ್ಕೊಳ್ತಾರೆ. ಅದರಲ್ಲಿ ಪುನೀತ್ ಕೆರೆಹಳ್ಳಿ ಜೊತೆಯಲ್ಲಿದ್ದಂಥ ಒಬ್ಬರಿಗೂ ಕೂಡ ಗಾಯ ಕೂಡ ಆಗಿರುವಂಥದ್ದು. ನಂತರ ತಕ್ಷಣ ಬಸವನಗುಡಿ ಪೊಲೀಸರು ಸ್ಥಳಕ್ಕೆ ಬಂದು ಏನು ಅಲ್ಲಿ ಇದ್ದಂಥವ್ರನ್ನ ಚೆದರಿಸ್ತಾರೆ. ಸದ್ಯ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ FIR ಗಳನ್ನು ಕೂಡ ದಾಖಲಿಸಿಕೊಳ್ಳಲಾಗಿರುವಂಥದ್ದು. ಅದರಲ್ಲಿ ಏನು ಪುನೀತ್ ಕೆರೆಹಳ್ಳಿ ನೀಡಿರುವಂಥ ಕಂಪ್ಲೇಂಟ್ ನಲ್ಲಿ ಏನು ಅಟ್ರಾಸಿಟಿ ಅಂದ್ರೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಮುಸ್ಲಿಂ ಬಾಂಧವರು ಒಂದು ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರುವಂತಹ ಕೆಲಸಕ್ಕೆ ಪುನೀತ್ ಕೆರೆಹಳ್ಳಿ ಕೈ ಹಾಕಿದ್ರು, ನಮ್ಮನ್ನ ಪ್ರವೋಕ್ ಮಾಡಿದ್ರು ಅಂತ ಹೇಳಿ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ಈ ಹಿನ್ನೆಲೆಯಲ್ಲಿ 8 ಜನರನ್ನ ಬಸವನಗುಡಿ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಸದ್ಯ ಈ ಒಂದು ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ಇರೋದ್ರಿಂದಾಗಿ ಸುಮಾರು 3 KSRP ತುಕಡಿ ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಈ ಒಂದು ಸ್ಥಳದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಉದ್ದೇಶದಿಂದ ಪೊಲೀಸರು ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಕೈಗೊಂಡಿರುವಂಥದ್ದು. ಸದ್ಯ ಸ್ಥಳದಲ್ಲಿ ಪೊಲೀಸರ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಇಲ್ಲಿ ಮೇಲ್ನೋಟಕ್ಕೆ ಅವರು ಮೆರವಣಿಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಅವ್ರನ್ನ ಪ್ರವೋಕ್ ಮಾಡದ ಅಂತೇಳಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಕೂಡ ಅದೇ ರೀತಿಯಾಗಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಜೈಕಾರ್ಗಳನ್ನ ಕೂಗಿದ್ದು ಪುನೀತ್ ಕೆರೆಹಳ್ಳಿಯನ್ನ ಕೂಡ ಕೆರಳಿಸಿದೆ. ಸದ್ಯ 8 ಜನರನ್ನ ವಶಕ್ಕೆ ಪಡೆದಿರುವಂತಹ ಬಸವನಗುಡಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಈಗ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ವಿಕಾಸ್ TV9 ಬೆಂಗಳೂರು.